ನಮಸ್ಕಾರ ವಿದ್ಯಾರ್ಥಿ ಮಿತ್ರರೇ. ನಮಸ್ಕಾರ ಸರ್ ಅಂತ ಹೇಳಿ ಇವತ್ತು ನಾವು ಒಂದು ಸಣ್ಣ ಪ್ರಯೋಗವನ್ನು ನಾವು ಮಾಡೋಣ. ಜೀವದ ಮೂಲ ಘಟಕ ಅಧ್ಯಾಯದಲ್ಲಿ ನಾವು ಜೀವಕೋಶಗಳನ್ನ ನೋಡಬೇಕು ಅಂತ ಹೇಳಿದ್ರೆ ಒಂದು ವೈಜ್ಞಾನಿಕ ಉಪಕರಣ ಬೇಕಾಗ್ತದೆ. ಅದು ಯಾವ ಉಪಕರಣ? ವೆರಿ ಗುಡ್, ಸಂಯುಕ್ತ ನಿಮಗೆ ಕಳೆದ ಪ್ರಯೋಗ ತರಗತಿಯಲ್ಲಿ ಹೇಳಿದ್ದೆ ನಾನು. ಸೂಕ್ಷ್ಮದರ್ಶಕ ಅಂತ ಹೇಳಿದ್ರೆ ಬರಿಗಣ್ಣಿಗೆ ಕಾಣದ ಅಥವಾ ಅತಿ ಚಿಕ್ಕದಾಗಿರ್ತಕ್ಕಂತಹ ಜೀವಿಗಳನ್ನ, ಪ್ರಾಣಿ ಮತ್ತು ಸಸ್ಯದ ಕತ್ತರಿಸಿದ ಭಾಗಗಳನ್ನ ನೋಡಲು ಬಳಸುವ ವೈಜ್ಞಾನಿಕ ಉಪಕರಣವೇ ಸೂಕ್ಷ್ಮದರ್ಶಕ. ಓಕೆ, ಸೂಕ್ಷ್ಮದರ್ಶಕದಲ್ಲಿ ಎಷ್ಟು ವಿಧ ಮಾಡ್ತೀವಿ? ಯಾವ್ಯಾವು? ಇವು 4 ವಿಧದ ಸೂಕ್ಷ್ಮದರ್ಶಕಗಳನ್ನು ನಾವೀಗ ಕಾಣ್ತೇವೆ. ಸೊ ನಾವು ಕಳೆದ ತರಗತಿಯಲ್ಲಿ ಸರಳ ಸೂಕ್ಷ್ಮದರ್ಶಕದ ಬಗ್ಗೆ ನಾವು ಅಧ್ಯಯನ ಮಾಡಿದ್ದೇವೆ. ಸೊ ಅವುಗಳ ಭಾಗಗಳು ಗೊತ್ತಲ್ಲ ನಿಮಗೆ? ಸೊ ಅದ್ರ ಬಗ್ಗೆ ಪರಿಚಯ ಇದೆ ಅಲ್ವಾ? ಓಕೆ, ಈಗ ನಾನು ಇನ್ನೊಂದು ಬಗೆಯ ಸೂಕ್ಷ್ಮದರ್ಶಕವನ್ನು ನಾನು ನಿಮಗೆ ಪರಿಚಯ ಮಾಡ್ತಾ ಇದ್ದೇನೆ. ಅದು ಸಂಯುಕ್ತ ಸೂಕ್ಷ್ಮದರ್ಶಕ. ಯಾವ ಸೂಕ್ಷ್ಮದರ್ಶಕ ಅದು? ಸೊ ಇದನ್ನ ನಾವು ಕಾಂಪೌಂಡ್ ಮೈಕ್ರೋಸ್ಕೋಪ್ ಅಂತ ಏನಂತ ಕರಿತೀವಪ್ಪ? ಮೈಕ್ರೋಸ್ಕೋಪ್ ಅಂತ ಕರಿತೀವಿ. ಓಕೆ, ಇವತ್ತು ನಾವು ಏನ್ ಮಾಡೋಣ, ಈ ಸೂಕ್ಷ್ಮದರ್ಶಕವನ್ನ ಪರಿಚಯ ಮಾಡ್ಕೊಳ್ಳೋಣ ಮತ್ತು ಅದನ್ನು ಹೇಗೆ ಬಳಸಬೇಕು ಅನ್ನೋದನ್ನ ನಾವು ಇವತ್ತು ತಿಳ್ಕೊಳ್ಳೋಣ. ಯಾಕಂದ್ರೆ ಯಾವ್ದಾದ್ರು ಒಂದು ವಸ್ತುವನ್ನ ಚೆನ್ನಾಗಿ ಬಳಸಬೇಕು ಅಂತ ಹೇಳಿದ್ರೆ ಫಸ್ಟ್ ಅದ್ರ ಬಗ್ಗೆ ತಿಳ್ಕೋಬೇಕು. ಫಸ್ಟ್ ಈ ಭಾಗಗಳನ್ನ ನೋಡೋಣ. ಇದು ಭಾಗ ತಳ, ಏನಿದು? ಬೇಸ್ ಅಂತ ಕರಿತೀವಿ. ಓಕೆನಾ? ನೆಕ್ಸ್ಟ್ ಈ ಭಾಗವನ್ನ ನಾವು ಆರ್ಮ್ ಅಂತ ಕರಿತೀವಿ. ಏನ್ ಕರಿತೀವಿ? ARM. ಆರ್ಮ್ ಇಂಗ್ಲಿಷ್ ಅಲ್ಲಿ ಆರ್ಮ್ ಅಂತ ಕರಿತೀವಿ, ಕನ್ನಡದಲ್ಲಿ ಇಡಿಕೆ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಇದನ್ನ ಏನಂತ ಕರಿತೀವಿ? ವೆರಿ ಗುಡ್, ಸ್ಟೇಜ್. ನಾವು ಸರಳ ಸೂಕ್ಷ್ಮದರ್ಶಕದಲ್ಲಿ ಕರಿತೀವಿ ಸ್ಟೇಜ್. ಇದೇನದು? ಕ್ಲಿಪ್. ಗೊತ್ತಾಯ್ತಲ್ವಾ? ಓಕೆ, ಸೊ ನೆಕ್ಸ್ಟ್ ಇದೇನಿದು? ವೆರಿ ಗುಡ್, ನೇತ್ರ ಮಸೂರ. ವೆರಿ ಗುಡ್. ವಸ್ತು ಮಸೂರ ಅಂತ ಕರಿತೀವಿ. ಏನಂತ ಕರಿತೀವಿ? ಹಾಗಾದ್ರೆ ಎಷ್ಟು ಮಸೂರಗಳಿದಾವೆ ಇದರಲ್ಲಿ? ಒಂದು ನೇತ್ರ ಮಸೂರ, ಇನ್ನೊಂದು ವೆರಿ ಗುಡ್ ಮಸೂರ. ದೆನ್ ಇದು ಇಲ್ಲೊಂದು ಭಾಗ ಇದೆ, ಕಂಡೆನ್ಸರ್ ಡಯಾಫ್ರಾಮ್ ಅಂತ ಕರಿತೀವಿ, ಸಾಂದ್ರಕ ಅಂತ ಕರಿತೀವಿ. ಓಕೆ, ಇದು ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ? ಇದು ಈ ಭಾಗವನ್ನು ನಾವು ಹೊಂದಾಣಿಕೆ ಅಂತ ಕರಿತೀವಿ. ಏನ್ ಕರಿತೀವಿ? ಹೊಂದಾಣಿಕೆ. ಅದನ್ನ ಸಾಮಾನ್ಯ ಹೊಂದಾಣಿಕೆ ಅಂತ ಕರಿತೀವಿ. ಸಾಮಾನ್ಯ ಹೊಂದಾಣಿಕೆ ಅಥವಾ ರಫ್ ಅಡ್ಜಸ್ಟ್ಮೆಂಟ್ ಅಂತ ಇಂಗ್ಲಿಷ್ ಅಲ್ಲಿ ಕರಿತೀವಿ. ಸೊ ಇನ್ನೊಂದಿದೆ, ಇದು ಹಿಂದಕ್ಕೂ ಮುಂದಕ್ಕೂ ಚಲಿಸ್ತದ. ಇದು ನಾವು ನಿರ್ದಿಷ್ಟ ಹೊಂದಾಣಿಕೆ ಅಂತ ಕರಿತೀವಿ ಅಥವಾ ಏನಂತ ಕರಿತೀವಿ? ಸ್ಮೂತ್ ಅಡ್ಜಸ್ಟ್ಮೆಂಟ್ ಅಂತ ಕರಿತೀವಿ. ಓಕೆ, ಇವಿಷ್ಟು. ಇದು ನಾವು ನೋಸ್ ಡಿಸ್ಕ್ ಅಂತ ಕರಿತೀವಿ, ಇದನ್ನ ಬಾಡಿ ಟ್ಯೂಬ್ ಅಂತ ಕರಿತೀವಿ. ಸಾಕು, ಇಷ್ಟು ಪ್ರಮುಖ ಭಾಗಗಳು ಗೊತ್ತಾದ್ರೆ ನನಗೆ ಸಾಕಾಗ್ತದೆ. ಓಕೆ, ಒಂದ್ಸತಿ ನೀವು ಹೇಳ್ತೀರಿ? ಇದೇನಿದು? 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 ಸಾಂದ್ರಕ. ಇದೇನಿದು? ಇದು ವೆರಿ ಗುಡ್, ವೆರಿ ಗುಡ್. ನೆಕ್ಸ್ಟ್, ಯಾವುದೇ ವಸ್ತು ಆಯ್ತು, ಪ್ರಯೋಗಾಲಯದ ಯಾವುದೇ ವಸ್ತು ಆಯ್ತು, ಅದನ್ನು ಬಳಸ್ಕೊಳ್ತೀವಿ ಅಂತ ಹೇಳಿದ್ರೆ ಫಸ್ಟ್ ಅದನ್ನ ಸ್ವಚ್ಛ ಮಾಡಬೇಕು ಅಲ್ವಾ? ಎಸ್, ನಾವು ನಮ್ಮ ಮನೆಯಲ್ಲಿ ಬೈಕ್ ಇಟ್ಕೊಂಡಿರ್ತೀವಿ, ಬೈಕ್ ಅನ್ನ ಪ್ರತಿನಿತ್ಯ ಮಾಡ್ತೀವಿ, ಸ್ವಚ್ಛ ಮಾಡ್ತೀವಿ ಅಲ್ವಾ? ಯಾಕಂದ್ರೆ ದೀರ್ಘ ಬಾಳಿಕೆ ಬರ್ತದ. ಇಲ್ಲಿ ಲೆನ್ಸ್ ಇರೋದ್ರಿಂದ, ಮಸೂರಗಳು ಇರೋದ್ರಿಂದ ಅವುಗಳು ಪಾರದರ್ಶಕ ವಸ್ತು ಇರ್ತವೆ, ಅವುಗಳು ಧೂಳು ಆಗಲಾರದಂತೆ ನಾವು ಎಚ್ಚರ ವಹಿಸಬೇಕಾಗ್ತದ. ಸೊ ಇದನ್ನು ಸಹ ನಾವು ಗಮನಿಸಬೇಕಾಗ್ತದೆ. ಓಕೆನಾ? ನಾವು ಬಳಸುವಾಗ ಏನ್ ಮಾಡಬೇಕು, ಅವುಗಳನ್ನು ನೀಟಾಗಿ ಒಂದು ಬಟ್ಟೆಯಿಂದ ಏನ್ ಮಾಡಬೇಕು, ಶುದ್ಧವಾಗಿರ್ತಕ್ಕಂಥ ಬಟ್ಟೆಯಿಂದ ಒರೆಸ್ಕೊಳ್ಬೇಕು. ಇದು ಫಸ್ಟ್ ಥಿಂಗ್. ಇನ್ನೊಂದು, ಇದನ್ನ ಹೆಂಗ್ ಇಟ್ಕೋಬೇಕಪ್ಪ ಅಂತ ಹೇಳಿದ್ರೆ ಬೆಳಕಿಗೆ ಅಭಿಮುಖವಾಗಿ ಇಟ್ಕೋಬೇಕು. ಬೆಳಕಿಗೆ ಅಭಿಮುಖ. ಬೆಳಕು ಅಂತ ಹೇಳಿದ್ರೆ ಈಗ ಬೆಳಕು ಬಾಗಿಲಿಂದ ಬರ್ತಾ ಇದೆ
ಅಥವಾ ಕಿಟಕಿಯಿಂದ ಬರ್ತಾ ಇದೆ ಅಂತ ಹೇಳಿದ್ರೆ ಎಲ್ಲಿಂದ ಬೆಳಕು ಬರ್ತದೋ ಅದಕ್ಕೆ ಎದುರಿಟ್ಬೇಕು ಅಲ್ವಾ. ಉದಾಹರಣೆಗೆ ನನಗೀಗ ಬಾಗಿಲಿಂದ ಬೆಳಕು ಬರ್ತಾ ಇದೆಯಪ್ಪ, ಸೊ ನಾನು ಬಾಗಿಲಿಗೆ ಅಭಿಮುಖವಾಗಿ ನಾನು ಇದನ್ನ ಇಟ್ಕೊಂಡಿದ್ದೀನಿ. ಸೊ ಇಟ್ಕೊಂಡಿದ್ದೀನಿ. ಯಾಕ್ರಿ ಸರ್ ಹಿಂಗ್ಯಾಕೆ ಇಟ್ಕೋಬೇಕ್ರಿ ಅಂತ ಹೇಳಿದ್ರೆ, ಸೊ ಸೂರ್ಯನ ಕಿರಣಗಳು ಬಾಗಿಲ ಮುಖಾಂತರ ಬಂದು ಇಲ್ಲಿ ಕನ್ನಡಿ ಬೀಳ್ತವೆ. ಕನ್ನಡಿ ಪ್ರತಿಫಲಿಸ್ತದ ಬೆಳಕನ್ನ, ಅದು ಸಾಂದ್ರಕದ ಮೂಲಕ ಸ್ಟೇಜ್ಗೆ ಬರ್ತದ. ಸ್ಟೇಜ್ ಮೇಲೆ ನಾವು ಒಂದು ವಸ್ತುವನ್ನು ಇಟ್ಟಿರ್ತೀವಿ. ಆ ವಸ್ತುವಿನ ಮೂಲಕ ನಮಗೆ ನೇತ್ರಾಂಶದಲ್ಲಿ ಕಾಣಿಸ್ಕೊಳ್ತದ. ಹಾಗಾಗಿ ವಸ್ತು ಚೆನ್ನಾಗಿ ಕಾಣಬೇಕಪ್ಪ ಅಂತ ಹೇಳಿದ್ರೆ ನಮ್ಗೆ ಏನ್ ಬೇಕಾಗ್ತದ? ಬೆಳಕು ಬೇಕಾಗ್ತದ. ಸೊ ಹಾಗಾಗಿ ನಾವು ಬೆಳಕಿಗೆ ಅಭಿಮುಖವಾಗಿ ಸೂಕ್ಷ್ಮದರ್ಶಕವನ್ನು ಇಟ್ಕೊಳ್ತೀವಿ. ಈಗೇನ್ ಮಾಡೋಣ, ನಾವು ಒಂದು ಪ್ರಯೋಗ ಸ್ಟಾರ್ಟ್ ಮಾಡೋಣ. ಈ ಪ್ರಯೋಗಕ್ಕೆ ಏನೇನ್ ಬೇಕಾಗ್ತವ ಅಂತ ಹೇಳಿದ್ರೆ, ಒಂದು ಸೂಕ್ಷ್ಮದರ್ಶಕ, ಒಂದು ಈರುಳ್ಳಿಯ ಪೊರೆ, ಓಕೆ, ಒಂದು ಪೆಟ್ರಿ ಡಿಶ್. ಏನಂತ ಕರಿತಿದ್ದೀನ? ಪೆಟ್ರಿ ಡಿಶ್ ಅಥವಾ ಗಾಜಿನ ತಟ್ಟೆ ಅನ್ನೋಣ. ನೆಕ್ಸ್ಟ್ ಒಂದು ಡ್ರಾಪರ್ ಅಂತ ಹೇಳೋಣ. ಸೊ ಒಂದು ಸೂಜಿ ಬೇಕಾಗ್ತದ, ಒಂದು ಬ್ಲೇಡ್ ಬೇಕಾಗ್ತದ, ಒಂದು ವಾಚ್ ಗ್ಲಾಸ್ ಬೇಕಾಗ್ತದ, ಸೊ ಇನ್ನೊಂದು ಚಿಮುಟ ಬೇಕಾಗ್ತದ. ಸೊ ಕೊನೆಯದಾಗಿ ನಮಗೆ ಸ್ಲೈಡ್, ಗಾಜಿನ ಸ್ಲೈಡ್ ಬೇಕಾಗ್ತದೆ. ಸೊ ಇದ್ರ ಜೊತೆಗೆ ಒಂದು ಸ್ಯಾಫರ್ನಿನ್ ದ್ರಾವಣ ಬೇಕಾಗ್ತದೆ. ಏನ್ ಬೇಕಾಗ್ತದ? ಸ್ಯಾಫರ್ನಿನ್ ದ್ರಾವಣ. ಇಷ್ಟು ಗೊತ್ತಾಯ್ತಲ್ವಾ? ಓಕೆ, ಫಸ್ಟ್ ಏನ್ ಮಾಡೋಣ, ಈಗ ಸ್ವಲ್ಪ ನಾನು ನೀರು ತಗೊಳ್ತಿದ್ದೀನಿ. ಈ ಕಡೆ ನೀರು ತಗೊಂಡಿದ್ದೀನಿ, ಓಕೆನಾ? ನೀರು ತಗೊಂಡು ಏನ್ ಮಾಡ್ತಾ ಇದ್ದೀನಿ ನಾನು, ಈಗ ಇದು ಸ್ವಲ್ಪ ಚೆನ್ನಾಗಿ ಏನ್ ಮಾಡ್ತಾ ಇದೀನಿ, ಸ್ವಲ್ಪ ತೊಳ್ಕೊಳ್ತಾ ಇದ್ದೀನಿ. ಏನ್ ತೊಳ್ಕೊಳ್ತಾ ಇದ್ದೀನಿ? ಸ್ಲೈಡ್ ಅನ್ನು ನೀಟಾಗಿ ತೊಳಿತಾ ಇದ್ದೀನಿ. ಈ ಕಡೆ ಗಮನಿಸಿ, ಇದನ್ನ ನೀಟಾಗಿ ಇದನ್ನು ಒರೆಸ್ತಾ ಇದ್ದೀನಿ. ಈಗ ಏನ್ ಮಾಡ್ತಾ ಇದ್ದೀನಿ ನಾನು, ಒಂದು ಚಿಮುಟವನ್ನು ತಗೊಂಡಿದ್ದೀನಿ. ಒಂದೇನ್ ಮಾಡ್ತಾ ಇದ್ದೀನಿ, ಚಿಮುಟವನ್ನು ತಗೊಂಡು ಇಲ್ಲಿ ಈರುಳ್ಳಿಯ ಪೊರೆಯನ್ನು ತೆಗಿತಾ ಇದ್ದೀನಿ. ಈರುಳ್ಳಿ ಪೊರೆ ಅಂತ ಹೇಳಿದ್ರೆ ಮೇಲಿನ ಒಣಗಿದ ಪೊರೆ ಬೇಡ ನಮಗೆ. ಸ್ವಲ್ಪ ಮೇಲಿನ ಪೊರೆ ತೆಗೆದ ನಂತರ ಒಳಗಿನ ಪೊರೆ ಇಲ್ಲಿ ಈ ಕಡೆ ಗಮನಿಸ್ಬೇಕ್ರೆ. ಸೊ ಇಲ್ಲಿ ಒಳಭಾಗದಲ್ಲಿ ಹಸಿ ಇರ್ತದ. ಸೊ ಇದರಲ್ಲಿ ಏನ್ ಮಾಡ್ತಾ ಇದೀನಿ ನಾನು, ಸ್ವಲ್ಪ ಅತ್ಯಂತ ತೆಳು ಪದರವನ್ನು ನಾನು ತೆಗೆಯಕ್ಕೆ ಟ್ರೈ ಮಾಡ್ತೀನಿ. ಅತಿ ತೆಳು ಪದರನ್ನ ತೆಗಿಬೇಕು. ಎಷ್ಟು ತೆಳು ಅಂತ ಹೇಳಿದ್ರೆ ಎಷ್ಟು ಸಾಧ್ಯವಾಗ್ತದೋ ಅಷ್ಟು ತೆಳುವಾದ. ಸೊ ಇಲ್ಲಿ ತೆಳು ಪದ್ರ ಬಂದಿದೆ, ಅಲ್ಲಿ ಕಾಣಿಸ್ತಿದೇನಾ? ಸೊ ಪ್ಲಾಸ್ಟಿಕ್ ಚೀಲದಷ್ಟು ತೆಳು ಇದೆ, ಹೌದಲ್ವಾ? ಸೊ ಈ ಒಂದು ತೆಳುವಾದ ಪೊರೆಯನ್ನ ನಾನು ಏನ್ ಮಾಡ್ತಾ ಇದ್ದೀನಿ, ಇದನ್ನ ಸ್ವಲ್ಪ ನೀರಿಗೆ ವರ್ಗಾವಣೆ ಮಾಡ್ಕೊಳ್ತೀನಿ. ಅದು ಒಣಗಬಾರ್ದು ನೋಡು. ಸೊ ಹಂಗಾಗಿ ಆ ತೆಳುವಾದ ಪೊರೆಯನ್ನ ನೀರಿಗೆ ವರ್ಗಾವಣೆ ಮಾಡ್ಕೊಂಡಿದ್ದೀನಿ. ಓಕೆ, ಈಗ ನಾನು ಅದನ್ನ ಒಂದು ಎರಡು ಹನಿಯಷ್ಟು ನೀರನ್ನು ಹಾಕೊಳ್ತೀನಿ. ಇಲ್ಲಿಗೆ ಸ್ಲೈಡಿಗೆ ಹಾಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಈ ಒಂದು ಯಾವುದು ಪೊರೆಯನ್ನ, ಈ ಒಂದು ಪೊರೆಯನ್ನ ನಾನು ಏನ್ ಮಾಡ್ತಾ ಇದ್ದೀನಿ, ಸ್ಲೈಡ್ಗೆ ವರ್ಗಾಯಿಸ್ಕೊಳ್ತಾ ಇದ್ದೀನಿ. ಸೊ ಇದನ್ನ ವರ್ಗಾಯಿಸ್ಕೊಳ್ಳಿಕ್ಕೆ ನಾನು ಬ್ರಷ್ ಅನ್ನು ಬಳಸಬೇಕಿತ್ತು. ಬ್ರಷ್ ಸಿಗದೆ ಇರೋ ಕಾರಣ ನಾನು ಇದೇ ಒಂದು ಸೂಜಿಯಿಂದ ಅದಕ್ಕೆ ಹಾನಿಯಾಗದಂತೆ ಏನ್ ಮಾಡ್ತಾ ಇದ್ದೀನಿ, ವರ್ಗಾಯಿಸ್ಕೊಳ್ತಾ ಇದ್ದೀನಿ. ಓಕೆ, ಈಗ ಪೊರೆ ಎಲ್ಲಿದೆ? ಈಗ ಸ್ಲೈಡ್ ಮೇಲಿದೆ ಅಲ್ವಾ? ಓಕೆ, ಈಗ ಈರುಳ್ಳಿ ಪೊರೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬಣ್ಣ ಇಲ್ಲ. ಇದೇನಾ ಬಣ್ಣ? ಇದೇನಾ? ಇಲ್ಲ. ಸೊ ಈಗ ಏನ್ ಮಾಡ್ತೀನಿ ನಾನು, ಇದಕ್ಕೆ ಸ್ವಲ್ಪ ಬಣ್ಣವನ್ನ ಹಾಕ್ತಾ ಇದ್ದೀನಿ. ಕೇಸರಿ ಬಣ್ಣ, ಸ್ಯಾಫ್ರನಿನ್ ಅಂತ ಹೇಳಿ ಬಣ್ಣ ಇರ್ತದ, ದ್ರಾವಣ ಇರ್ತದ, ಆ ಸ್ಯಾಫ್ರಿನ್ ಬಣ್ಣವನ್ನ ಹಾಕ್ತಾ ಇದ್ದೀನಿ.
ಸ್ಯಾಫ್ರನ್ ಸ್ಟೇನ್ ಅಂತ ಇದೆ. ಸೊ ಈ ಸ್ಯಾಫ್ರನ್ ಸ್ಟೇನ್ ಅನ್ನ ನಾ ಏನ್ ಮಾಡ್ಕೊಂತೀನಿ ತಗೊಳ್ತೇನೆ. ಇದು ಯಾವ ದ್ರಾವಣ? ಕೇಸರಿ ದ್ರಾವಣ ಅಥವಾ ಸ್ಯಾಫ್ರನೈನ್ ಸ್ಟೇನ್ ಅಂತ ಕರಿತೀವಿ. ಇದನ್ನು ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನಾನು ಹಾಕೊಳ್ತಾ ಇದ್ದೀನಿ. ಬಹಳ ಸ್ವಲ್ಪ ಹಾಕೋಬೇಕು. ಕೆಲಸ ಮಾಡ್ತೀನಿ ನಾನು. ಈ ಈರುಳ್ಳಿ ಪೊರೆಯನ್ನು ಫಸ್ಟ್ ವಾಚ್ ಗ್ಲಾಸಿಗೆ ವರ್ಗಾಯಿಸ್ತೀನಿ. ಇಲ್ಲಿ ವರ್ಗಾಯಿಸ್ಕೊಳ್ತಾ ಇದೀನಿ. ಇದಕ್ಕೆ ವಾಚ್ ಗ್ಲಾಸ್ ಅಂತ ಕರೀತಾರೆ. ವಾಚ್ ಗ್ಲಾಸ್ ಗೊತ್ತಾಯ್ತು? ವಾಚ್ ಗ್ಲಾಸಿಗೆ ವರ್ಗಾಯಿಸ್ಕೊಳ್ತೀನಿ. ಓಕೆನಾ? ಎಸ್. ಈಗ ನಾನು ಈರುಳ್ಳಿಯ ಪೊರೆನ ಎಲ್ಲಿಗೆ ವರ್ಗಾಯಿಸಿದ್ದೀನಿ? ಸೊ ಒಂದೆರಡನೇ ನೀರು ಹಾಕೊಳ್ತಾ ಇದೀನಿ. ಓಕೆನಾ? ಸೊ ನೆಕ್ಸ್ಟ್ ಸ್ವಲ್ಪ ನಾನು ಕೇಸರಿ ದ್ರಾವಣನ ಹಾಕೊಳ್ತಾ ಇದೀನಿ. ಸ್ವಲ್ಪ ಹೌದಲ್ಲಷ್ಟು ಬಹಳ ಸ್ವಲ್ಪ ಹಾಕೋಬೇಕು. ಸ್ವಲ್ಪ ಕೇಸರಿ ದ್ರಾವಣವನ್ನ ಹಾಕೊಂಡಿದ್ದೀನಿ. ಹಾಕೊಂಡು 1 ನಿಮಿಷಗಳ ಕಾಲ ನಾನು ಅದನ್ನ ಬಣ್ಣವನ್ನ ಹೀರಿಕೊಳ್ಳಿಕ್ಕೆ ಬಿಡ್ತಾರೆ. ಸ್ವಲ್ಪ ಸೊ ಈಗ ಬಣ್ಣ ಇದು ಹೆಚ್ಚಾಗಿರ್ತಕ್ಕಂಥ ಬಣ್ಣವನ್ನು ತೊಳಿತೀನಿ. ಓಕೆ, ನೀರು ಹಾಕೊಳ್ತೀನಿ. ನೀರು ಹಾಕೊಂಡು ಏನ್ ಮಾಡ್ತಾ ಇದೀನಿ? ಹೆಚ್ಚಾಗಿರ್ತಕ್ಕಂಥ ಬಣ್ಣವನ್ನ ತೊಳಿತೀನಿ. ಓಕೆ, ಈಗ ಈರುಳ್ಳಿ ಪರಿ ಏನಾಗಿದೆ? ಬಣ್ಣವನ್ನು ಹೀರಿಕೊಂಡಿದೆ. ಹೀರಿಕೊಂಡಿರ್ತಕ್ಕಂಥ ಈರುಳ್ಳಿ ಪರಿಯನ್ನ ನಾನು ಒಂದು ಶುದ್ಧವಾಗಿರ್ತಕ್ಕಂತಹ ಒಂದು ಯಾವುದಕ್ಕೆ ಸ್ಲೇಡಿಗೆ ವರ್ಗಾವಣೆ ಮಾಡ್ಕೊಳ್ತೇನೆ. ಅರ್ಥ ಆಗ್ತಾ ಇದೆ ಅಲ್ವಾ? ಅರ್ಥ ಆಗ್ತಿದೆ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ? ಈಗ ನಾನು ಏನ್ ಮಾಡ್ತಾ ಇದ್ದೀನಿ? ಈರುಳ್ಳಿ ಪರಿಯನ್ನ ಸ್ಲೈಡ್ಗೆ ವರ್ಗಾವಣೆ ಮಾಡ್ಕೊಳ್ತಾ ಇದ್ದೀನಿ. ಸೊ ವರ್ಗಾವಣೆ ಮಾಡಬೇಕಾದ್ರೆ ನೀವು ಸಾಧ್ಯವಾದಷ್ಟು ಏನನ್ನ ಬಳಸಿ? ಬ್ರಷ್ ಅನ್ನ ಬಳಸಿ. ನಾನು ಏನ್ ಬಳಸ್ತಾ ಇದ್ದೀನಿ ಸದ್ಯಕ್ಕೆ? ಸೂಜಿಯನ್ನು ಬಳಸ್ಕೊಳ್ತಾ ಇದ್ದೀನಿ. ಸೂಜಿಯನ್ನು ಬಳಸ್ಕೊಳ್ಳೋದ್ರಿಂದ ಏನಾಗ್ತದ? ಪೊರೆ ಎರಿಯುವ ಸಾಧ್ಯತೆ ಇರ್ತದ. ಸೊ ಅದನ್ನು ತಪ್ಪಿಸ್ಲಿಕ್ಕೋಸ್ಕರ ನೀವು ಒಂದು ಸಣ್ಣ ಪೆನ್ ಬ್ರಷ್ ಬರ್ತದ, ಅದನ್ನ ನೀವು ಬಳಸ್ಕೋಬಹುದು. ಈ ಪೊರೆ ಮಡಿಸಲಾರ್ದಂಗೆ ನೀವು ಸ್ವಲ್ಪ ಎಚ್ಚರ ವಹಿಸ್ಕೋಬೇಕು. ಈ ಪೊರೆ ಇರುತ್ತಲ್ವಾ, ಮೇಲಿಂದ ಮೇಲೆ ಆಗ್ಲಾರ್ದಂಗ ನೋಡ್ಕೋಬೇಕು. ಒಂದು ಅಥವಾ 1-2 ಹನಿಯನ್ನ ಇದಕ್ಕೆ ಹಾಕಬೇಕು. ಯಾಕಂದ್ರೆ ಒಣಗಬಾರ್ದು ನೋಡು. ಓಕೆ, ಈಗ ನಾನು ಒಂದು ಕವರ್ ಸ್ಲಿಪ್ ಅನ್ನ ಅದರ ಮೇಲೆ ಹಾಕಿ. ಕವರ್ ಸ್ಲಿಪ್ ಅಂದ್ರೆ ಹೇಳಿ ಸರ್ ಅಂತ ಕೇಳಿದ್ರೆ, ಈ ಗಾಜಿನ ಸ್ಲೈಡ್ ಆಗಿರುತ್ತೆ ನೋಡು, ಅದೇ ರೀತಿಯ ಒಂದು ತೆಳುವಾಗಿರ್ತಕ್ಕಂತಹ ಒಂದು ಗಾಜಿನ ಏನು ಪಟ್ಟಿ ಅಂತ ಹೇಳೋದು. ಅರ್ಥ ಕಾಣಿಸ್ತಿದೆ? ತೆಳುವಾದ ಗಾಜಿನ ಪಟ್ಟಿ ಇರ್ತದ. ಸೊ ಇದನ್ನ ನಾನು ಈ ಪೊರೆಯ ಮೇಲ್ಗಡೆ ಅಂದ್ರೆ ಸ್ಲೈಡ್ ನ ಮೇಲ್ಗಡೆ ಹಾಕ್ತಾ ಇದ್ದೀನಿ. ಇಲ್ಲ ಕಾಣಿಸ್ತಾ ಇಲ್ಲ. ಇಲ್ಲಿ ಹಾಕುವಾಗ ಎಲ್ಲಡೆ ಮಕ್ಕಳೇ, ಹಾಕುವಾಗ ಗಾಜಿನ ಗುಳ್ಳೆಗಳು ಹೋಗ್ಲಾರ್ದಂಗೆ ಸ್ವಲ್ಪ ನಾವು ಗಮನ ಹರಿಸ್ಬೇಕು. ಆಯ್ತು, ನಾನೀಗ ಆಯ್ತು. ಈಗ ಈ ರೀತಿ ಸಿದ್ಧಗೊಂಡಿರ್ತಕ್ಕಂತಹ ಸ್ಲೈಡ್ ಅನ್ನ ನಾವು ಸ್ಟೇಜಿಗೆ, ಯಾವ ಸ್ಟೇಜಿಗೆ? ಸೂಕ್ಷ್ಮದರ್ಶಕಕ್ಕೆ ವರ್ಗಾಯಿಸಬೇಕು. ಸೂಕ್ಷ್ಮವಾಗಿ ವರ್ಗಾಯಿಸಿ ಇದು ಬೀಳಬಾರದು ಅನ್ನೋ ದೃಷ್ಟಿಯಿಂದ ಕ್ಲಿಪ್ ಅನ್ನ ಅದಕ್ಕೆ ಹಾಕಬೇಕು. ಓಕೆನಾ? ಸೊ ಈಗ ನಾವು ಅದನ್ನ ಏನ್ ಮಾಡ್ಬೇಕು? ಅಬ್ಸರ್ವ್ ಮಾಡಬೇಕು. ಈಗ ಸೂರ್ಯನ ಬೆಳಕು ಕನ್ನಡಿ ಬೀಳ್ತದೆ. ಕನ್ನಡಿ ಬೆಳಕು
ಪ್ರತಿಫಲಿಸ್ತದೆ. ಪ್ರತಿಫಲಿಸಿ ಎಲ್ಲಿ ಬೀಳಬೇಕು? ಸ್ಟೇಜಿಗೆ ಬೀಳಬೇಕು. ಸಾಂದ್ರಕಕ್ಕೆ ಬೀಳ್ತದ, ಸಾಂದ್ರಕದಿಂದ ಸ್ಟೇಜಿಗೆ ಬೀಳ್ತದ, ಸ್ಟೇಜ್ ಇಂದ ವಸ್ತು ಬೀಳ್ತದ. ಸೊ ಆ ವಸ್ತುವಿಂದ ನೇತ್ರ ಮಸದಲ್ಲಿ ಕಾಣಿಸ್ತದ. ನಾವಿಲ್ಲಿ ಒಂದು ಕಣ್ಣನ್ನು ಮುಚ್ಕೋಬೇಕು. ನೋಡಿ ಇಲ್ಲಿ ಈ ಸಾಮಾನ್ಯ ಹೊಂದಾಣಿಕೆಯನ್ನು ತಿರುಗಿದಾಗ, ಈ ರೀತಿ ಸಾಮಾನ್ಯ ಹೊಂದಾಣಿಕೆಯನ್ನು ತಿರುಗಿದಾಗ ಈ ವಸ್ತು ಮಸೂರ, ನೇತ್ರ ಮಸೂರ ಮತ್ತು ವಸ್ತು ಸ್ಟೇಜ್ ಮೇಲೆ ಇಟ್ಟಿರತಕ್ಕಂಥ ವಸ್ತುವಿನ ಮಧ್ಯೆ ಇರ್ತಕ್ಕಂಥ ಅಂತರ ವ್ಯತ್ಯಾಸ ಆಗ್ತದೆ. ನಾನು ಈಗ ಮ್ಯಾಗ ಹತ್ತೀನಿ, ಮ್ಯಾಗ ಹೋಗ್ತದೆ, ಕೆಳಗೆ ಹತ್ತೀನಿ, ಕೆಳಗೆ ಹೋಗ್ತದೆ. ಅಂದ್ರೆ ವಸ್ತು ಮತ್ತು ಮಸೂರಕ್ಕೂ ವ್ಯತ್ಯಾಸ ಆಗ್ತಾ ಇದೆ. ಏನು ದೂರ ವ್ಯತ್ಯಾಸ ಆಗ್ತದೆ. ಒಂದು ದೂರದಲ್ಲಿ, ನಿರ್ದಿಷ್ಟ ದೂರದಲ್ಲಿ ಅದು ಕಾಣ್ತದೆ ನಮಗೆ. ಅಲ್ಲಿವರೆಗೆ ನಾವು ಸಾಮಾನ್ಯ ಹೊಂದಾಣಿಕೆಯನ್ನು ಬಳಸ್ಕೋಬೇಕು. ಸೊ ಇದನ್ನ ಆಪರೇಟ್ ಮಾಡುವಾಗ ನೇರವಾಗಿ ವಸ್ತು ಮಸೂರ ಗಾಜಿನ ಪಟ್ಟಿಗೆ ಬಡ್ದು ಗಾಜಿನ ಪಟ್ಟಿ ಒಡೆಯುವ ಚಾನ್ಸಸ್ ಇರ್ತದ. ಸೊ ಹಾಗಾಗಿ ನಾವು ವಸ್ತು ಮಸೂರ ಮತ್ತು ಸ್ಲೈಡ್ಗೆ ಇರ್ತಕ್ಕಂಥ ಅಂತರವನ್ನು ನಾವು ಯಾವಾಗಲೂ ಗಮನಿಸಬೇಕು. ಗೊತ್ತಾಯ್ತಲ್ವಾ? ಸೊ ನಾವು ಸಡನ್ ಆಗಿ ಇದನ್ನ ಡೌನ್ ಮಾಡಿದ್ವಿ ಅಂತ ಹೇಳಿದ್ರೆ ಬ್ರೇಕ್ ಆಗಿಬಿಡ್ತದೆ, ಹೊಡೆದು ಹೋಗ್ತದೆ. ನಾವು ಇಷ್ಟೊತ್ತನ ಕಷ್ಟಪಟ್ಟು ಮಾಡಿದ್ದು ವೇಸ್ಟ್ ಆಗ್ತದೆ. ನೀವು ಏನ್ ನೋಡಿದ್ರೆ ಅದನ್ನ ಬರಿಬೇಕು. ಸುಮ್ಮನೆ ಅವ್ರಿಗೆ ಬರ್ದಾರ ಇವ್ರು ಬರ್ದಾರ ಅಂತ ಬರೆಯಂಗಲ್ಲ. ಜ್ಞಾನಮ್ಮ ಏನ್ ನೋಡ್ತಾ ಇದೆಯಾ? ಈರುಳ್ಳಿ ಪರಿ ನೋಡ್ತಾ ಇದೆಯಾ? ಸೊ ಈರುಳ್ಳಿ ಪರಿಯಲ್ಲಿ ಏನ್ ಕಾಣ್ತಾ ಇದೆ? ಗೆರೆಗಳು, ರಂಧ್ರಗಳು ಕಾಣ್ತಾ ಇದೆನಾ? ಸ್ವಲ್ಪ ನೀಟಾಗಿ ನೋಡ್ಬೇಕು. ಈರುಳ್ಳಿ ಪರಿ ಯಾವುದರಿಂದ ಮಾಡಲ್ಪಟ್ಟಿದೆ? ಹಾ, ಜೀವ. ಬರ್ರಿ ನೆಕ್ಸ್ಟ್ ಬನ್ನಿ. ನಿಮ್ ಪುಸ್ತಕದಲ್ಲಿ ಕೊಟ್ಟಿದ್ರೆ ಹಿಂಗೆ ಇದೆ ಅಲ್ವಾ? ಸೇಮ್ ಹಿಂಗೆ ಇದೆ. ಖುಷಿ ಆಗಲ್ವಾ? ನಾವೇ ಮಾಡಿದೀವಿ ಅಲ್ವಾ? ಸೊ ನೆಕ್ಸ್ಟ್ ಈ ಕಡೆ ಗಮನಿಸಿ. ಸೊ ಇದು ಸಂಯುಕ್ತ ಸೂಕ್ಷ್ಮದರ್ಶಕ. ಇಲ್ಲಿ ವಿದ್ಯುತ್ ಬೆಳಕಿನ ಸಲುವಾಗಿ ಕನ್ನಡಿಯನ್ನು ಬಳಸ್ಕೊಂಡಿದೀವಿ. ಇದು ಬೆಳಕಿನ ಸಲುವಾಗಿ ವಿದ್ಯುತ್ ಅನ್ನು ಬಳಸ್ಕೊಂಡಿದೀವಿ. ಸೊ ಇದನ್ನ ನಾವು ವಿದ್ಯುತ್ ದೀಪ್ತಿ ಸೂಕ್ಷ್ಮದರ್ಶಕ ಅಂತ ಹೇಳಿ ನಾವು ಹೇಳ್ತಾ ಇದ್ದೀವಿ. ಎಸ್, ನೋಡಿ ಕಾಣಿಸ್ತಾ ಇದೆ ಅಲ್ವಾ? ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ನೋಡಿ. ಸೇಮ್ ಏನ್ ನೋಡ್ ಹೋಗ್ಬೇಕು.